3, 2, 1. ನಮಸ್ತೆ, ನಾನು ಜೋಸೆಫ್ ಲಬೋ ಶಂಕರ್ಪುರ. ಜೋಸೆಫ್ ಲಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಕೆಲವೊಂದು ದಿನಗಳಿಂದ ಕೆಲವೊಂದು ತಾಂತ್ರಿಕ ತೊಂದರೆಗಳಿಗಾಗಿ ವಿಡಿಯೋಗಳು ಸ್ವಲ್ಪ ಸ್ಲೋ ಆಗ್ತವೆ. ಬಟ್ ಇವಾಗ ಹೊಸ ರೀತಿಯ ಹಣ್ಣಿನ ಗಿಡಗಳು, ಹಣ್ಣಿನ ವೆರೈಟಿಗಳು, ಹಣ್ಣುಗಳನ್ನು ತೋರಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಒಳ್ಳೆಯ ವಿಡಿಯೋಗಳು ಇವೆ ಇನ್ನು ಮುಂದೆ. ದಯವಿಟ್ಟು ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ನಿಮ್ಮದು ಸಲಹೆ ಸೂಚನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾದರೆ ಬನ್ನಿ, ಇವತ್ತು ವಿಶೇಷವಾಗಿ ತುಂಬ ಜನ ಕೇಳ್ತಾ ಇದ್ದರು, ಪೆಪ್ಪರನ್ನು ಹೇಗೆ ಅಥವಾ ಕಾಳು ಮೆಣಸು ಇದನ್ನು ಹೇಗೆ ಕಲ್ಟಿವೇಟ್ ಮಾಡುವುದು, ಯಾವ ರೀತಿ ನಾಟಿ ಮಾಡುವುದು, ಹೇಗೆ ಬರ್ತದೆ, ಯಾವ ರೀತಿ ಆಗ್ತದೆ, ಪೆಪ್ಪರಲ್ಲಿ ಎಷ್ಟು ವಿಧ ಇದೆ ಅಂತ ಕೇಳ್ತಾ ಇದ್ದರು. ಬನ್ನಿ, ಹಾಗಾದರೆ ತಮಗೆ ತೋರಿಸ್ತಾ ಇದ್ದೇನೆ. ಮುಖ್ಯವಾಗಿ ಪೆಪ್ಪರಲ್ಲಿ ಬುಷ್ ಪೆಪ್ಪರ್ ಮತ್ತು ಬಳ್ಳಿ ಪೆಪ್ಪರ್ ಹೀಗೆ ಎರಡು ಥರದ ವಿಧಗಳಿವೆ. ಅದು ಬುಷ್ ಪೆಪ್ಪರ್ ಅನ್ನೋದು ಚಟ್ಟಿಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಟೆರೆಸ್ ಮೇಲೆ ಮನೆಯ ಆಸುಪಾಸು ಬೆಳೆಸಲಿಕ್ಕೆ ಉತ್ತಮ. ಅದಕ್ಕೆ ಜಾಸ್ತಿ ಬಿಸಿಲು ಬೇಡ, ಸಾಧಾರಣ ಬಿಸಿಲು ಸಾಕಾಗ್ತದೆ. ಜಾಸ್ತಿ ಆದರೂ ಅವುಗಳು ಸುಟ್ಟು ಹೋಗ್ತವೆ, ಬರ್ನಿಂಗ್ ಆಗ್ತದೆ. ಮತ್ತು ಬುಷ್ ಪೆಪ್ಪರಲ್ಲಿ ನಿಮಗೆ 12 ತಿಂಗಳು ಬರುವಂಥ ಒಂದು ವಿಶೇಷ ವೆರೈಟಿ ಅದು. ಅದರಲ್ಲಿ ಕಂಟಿನ್ಯೂ ಈಲ್ಡ್ ಬರ್ತಾ ಇದೆ. ಅದನ್ನು ಕೊಯ್ಲು ಮಾಡಲಿಕ್ಕೆ ವಿಶೇಷ ಯಾರದ್ದು ಸಹಾಯ ಬೇಕಾಗಿಲ್ಲ. ಬಳ್ಳಿ ಪೆಪ್ಪರಲ್ಲಿ ತುಂಬ ವೆರೈಟೀಸ್ಗಳಿವೆ. ಪನೀರು 1, ಪನೀರು 1ಇಂದ ಪನೀರು 7 ಹೀಗೆ ಇವಾಗ ಇನ್ನೂ ಡೆವಲಪ್ಮೆಂಟ್ ಆಗಿ ಬೇರೆ ತಳಿಗಳಿವೆ ಬಂದಿವೆ. ಅದೇ ರೀತಿ ಸಿರ್ಸಿಯ ಕೆಲವೊಂದು ತಳಿಗಳಿವೆ, ಕೇರಳದಲ್ಲಿರುವಂಥ ಕೆಲವೊಂದು ವಿಶೇಷ ತಳಿಗಳಿವೆ. ಈಗ ಅಂತೂ ಒಂದೇ ಗೊನೆಯಲ್ಲಿ 4-5 ಬೆಂಚ್ ಥರ ಬರುವಂಥ ವಿಶೇಷ ಅಂತ ಒಂದು ಪೆಪ್ಪರ್ ಬಂದಿದೆ. ಆದರೆ ಪನೀರಲ್ಲಿ ತುಂಬ ವೆರೈಟಿಯಲ್ಲಿ ಒಳ್ಳೆಯ ರೀತಿಯ ಪೆಪ್ಪರ್ ಬಿಡುವಂಥ ವೆರೈಟಿ ಇದೆ. ಇದನ್ನೇ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ. ಇದು ಪನೀರು 3. ಇದರ ಗೊನೆಗಳು ತುಂಬ ದೊಡ್ಡದಾಗಿ ಬರ್ತಾ ಇವೆ. ನೋಡಿ, ಇಷ್ಟಿಷ್ಟು ಉದ್ದಕ್ಕೆ ಗೊನೆ ತುಂಬ ಪೆಪ್ಪರ್ ಬರ್ತಾ ಇದೆ. ಒಂದು ಪೆಪ್ಪರನ್ನು ತೆಗೆದು ತೋರಿಸ್ತೇನೆ ನೋಡಿ. ಇಲ್ಲಿ ಇಷ್ಟೊಂದು ದೊಡ್ಡ ಗೊನೆಗಳು ಬರ್ತಾ ಇವೆ. ವಿಶೇಷ ಗೊಬ್ಬರ, ನೀರಿನ ಆರೈಕೆ ಇದಕ್ಕೆ ಅವಶ್ಯಕತೆ ಇಲ್ಲ. ಹಾಗಾದರೆ ಪೆಪ್ಪರ್ ಯಾವ ರೀತಿ ನಾಟಿ ಮಾಡಬೇಕು? ಪೆಪ್ಪರನ್ನು ಯಾವುದೇ ಗಿಡಗಳಿಗೂ ನಾಟಿ ಮಾಡಬಹುದು. ಇವತ್ತು ಮಾರ್ಕೆಟಲ್ಲಿ ತುಂಬ ರೀತಿಯ ಗಿಡಗಳು ಬಂದಿವೆ ಪೆಪ್ಪರಿಗೋಸ್ಕರನೇ. ಆದರೆ ಅಡಿಕೆಗೆ ಹಾಕ್ಬೋದು, ಅಥವಾ ಹಣ್ಣಿನ ಗಿಡಗಳಿಗೂ ಹಾಕ್ಬೋದು, ತೆಂಗಿನ ಗಿಡಗಳಿಗೂ ಹಾಕ್ಬೋದು. ನಿಮಗೆ ಅನುಕೂಲಕರವಾಗುವಂಥ ಯಾವುದೇ ಗಿಡಗಳಿಗೆ ಪೆಪ್ಪರನ್ನು ಬಿಡ್ಬೋದು. ಅದೇ ರೀತಿ ಇವಾಗ ಇಸ್ರೇಲ್ ಮಾದರಿ ಅಂದರೆ ಕೆಲವೊಂದು ಸಿಮೆಂಟ್ ಕಂಬಗಳಿಂದ, ಕಾಂಕ್ರೀಟ್ ಕಂಬಗಳಿಂದ, ಅಥವಾ PVC ಪೈಪಿಗೆ ಬಲೆ ಹೆಣೆದು ಹೀಗೆ ಬೇರೆ ರೀತಿಯಲ್ಲಿ ಪೆಪ್ಪರನ್ನು, ಕಾಳುಮೆಣಸನ್ನು ಬೆಳೆಸಬಹುದು. ಆದರೆ ನಾನಿವತ್ತು ಈ ಅಡಿಕೆಗೆ ಹಾಕಿರುವಂಥ ಪೆಪ್ಪರ್ ಗಿಡವನ್ನು ತಮಗೆ ತೋರಿಸ್ತೇನೆ. ಈ ಹಾಕಿ 1.5 ವರ್ಷದ ನಂತರ ಫಸಲು ಸ್ಟಾರ್ಟ್ ಆಗ್ತದೆ. ಉತ್ತಮವಾಗಿ ತಾವು ಪೋಷಣೆ ಮಾಡಿದರೆ. ಇದಕ್ಕೆ ಕೊಳೆ ರೋಗ ಬರುವಂಥದ್ದೊಂದು ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀರು ನಿಲ್ಲದಂತೆ, ಬುಡದಲ್ಲಿ ನೀರು ನಿಲ್ಲದಂತೆ ಅವಶ್ಯಕವಾಗಿ ನೋಡಿಕೊಳ್ಬೇಕು. ವರ್ಷದಲ್ಲಿ 2 ಸರ್ತಿ ಹುಡಿ ಗೊಬ್ಬರ, ಹಟ್ಟಿ ಗೊಬ್ಬರದ ಹುಡಿಯನ್ನು ಕೊಟ್ಟರೆ ಸಾಕಾಗ್ತದೆ. ಬೇರೆ ಯಾವುದೇ ರೀತಿಯ ಫರ್ಟಿಲೈಸರ್, ಕೆಮಿಕಲ್ ಇದಕ್ಕೆ ಅವಶ್ಯಕತೆ ಇಲ್ಲ. ಕೊಳೆ ರೋಗ ಬಂದಲ್ಲಿ ಸ್ವಲ್ಪ ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಕೊಟ್ಟರೆ ಸರಿ ಹೋಗುತ್ತದೆ. ಅದೇ ರೀತಿ ತುಂಬ ಬಿಸಿಲಿದ್ದರೂ ಕಾಳುಮೆಣಸಿಗೆ ಆಗೋದಿಲ್ಲ, ಮೀಡಿಯಂ ಬಿಸಿಲು ಸಾಕಾಗ್ತದೆ. ನಾಟಿ ಮಾಡಿ 1.5 2 ವರ್ಷಕ್ಕೆ ತಮಗೆ ಫಸಲು ಸ್ಟಾರ್ಟ್ ಆಗ್ತದೆ. ಬನ್ನಿ, ಹಾಗಾದರೆ ಪೆಪ್ಪರನ್ನು ಯಾವ ರೀತಿ ಕೊಯ್ಲು ಮಾಡಬೇಕು ತಮಗೆ ತೋರಿಸ್ತಾ ಇದ್ದೇನೆ. ಪೆಪ್ಪರಲ್ಲಿ ಈ ಇಡೀ ಬ್ರಂಚಲ್ಲಿ 1 ಅಥವಾ 2 ಕಾಳುಮೆಣಸುಗಳು ಈ ರೀತಿಯಾಗಿ ಹಣ್ಣಾಗಬೇಕು. ತುಂಬ ಹಣ್ಣಾಗಲಿಕ್ಕೆ ಬಿಡಬಾರ್ದು. 1 2 ಗೊಂಚಲುಗಳಲ್ಲಿ ಒಂದೊಂದು ಹಣ್ಣಾಗಬೇಕು. ಹಣ್ಣಾದ ತಕ್ಷಣ ಕೊಯ್ಲು ಸ್ಟಾರ್ಟ್ ಮಾಡಬೇಕು. ಅಂದರೆ ಡಿಸೆಂಬರ್ ಸ್ಟಾರ್ಟಿಂದ ಡಿಸೆಂಬರ್ ಎಂಡ್ವರೆಗೆ ಕೊಯ್ಲು ಟೈಮ್ ಬರ್ತದೆ. ಆ ಟೈಮಲ್ಲಿ ಕೊಯ್ಲು ಮಾಡಬೇಕು. ಇಲ್ಲಾಂದರೆ ಇವುಗಳಿಗೆ ಹಕ್ಕಿಗಳ ಕಾಟ ಜಾಸ್ತಿ. ಅದಕ್ಕೋಸ್ಕರ ಡಿಸೆಂಬರ್ ಈ ಹಣ್ಣಾಗುವಂಥನ್ನು ಗಮನಿಸಬೇಕು. ಆ ನಂತರ ಡಿಸೆಂಬರಲ್ಲಿ ಕೊಯ್ಲು ಮಾಡುವಂಥ ಸಮಯ. ಕೊಯ್ಲು ಮಾಡಿದ ನಂತರ ಪ್ರತಿ ಪೆಪ್ಪರನ್ನು ಹೀಗೆ ಬಿಡಿಸಬೇಕಾಗ್ತದೆ. ನೋಡಿ, ಇಲ್ಲಿ ತಮಗೆ ತೋರಿಸ್ತೇನೆ. ಹೀಗೆ ಕೈಯಿಂದಲೇ ಬಿಡಿಸ್ಬೋದು. ಮಾರ್ಕೆಟಲ್ಲಿ ಬೇರೆ ರೀತಿಯ ಮಿಷಿನ್ಗಳು, ಯಂತ್ರಗಳು ಈಗ ಬಂದಿವೆ. ನೋಡಿ, ಈ ರೀತಿಯಾಗಿ ಪೆಪ್ಪರನ್ನು ಬಿಡಿಸುವಂಥದ್ದು. ಬಿಡಿಸಿದ ನಂತರ ಕನಿಷ್ಠ 3 ವಾರಗಳ ಬಿಸಿಲಾದರೂ ಒಣಗಿಸಬೇಕು ಸ್ಟೋರೇಜ್ ಮಾಡುವಾಗ. ಯಾಕೆಂದರೆ ಇದರಲ್ಲಿರುವಂಥ ನೀರಿನ ಅಂಶ ಕಂಪ್ಲೀಟ್ ಡ್ರೈ ಆದರೆ ತಮಗೆ 1 ರಿಂದ 3 ವರ್ಷಗಳ ತನಕ ಸ್ಟೋರೇಜ್ ಮಾಡಿ ಇಟ್ಟರು ಈ ಕಾಳು ಮೆಣಸು ಹಾಳಾಗೋದಿಲ್ಲ. ಒಂದು 3-4 ಬಿಸಿಲಿಗೆಯೂ ಒಣಗ್ತದೆ. ಒಣಗಿ ಇಟ್ಟರೆ ಸ್ಟೋರೇಜ್ ಮಾಡಿದರೆ ಅದರಲ್ಲಿ ನೀರಿನ ಪಸೆ ಅಥವಾ
ತೇವಾಂಶ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಫಂಗಸ್ ಬಂದು ಬೇಗನೆ ಹಾಳಾಗ್ತದೆ. ಅದಕ್ಕೆ ಎಷ್ಟು ಡ್ರೈ ಆಗ್ತದೆ ಅಷ್ಟು ಡ್ರೈ ಆದಷ್ಟು ಒಳ್ಳೆಯದು. ಆನಂತರ ಸ್ಟೋರೇಜ್ ಮಾಡಿ ಇಡುವ ವಿಧಾನ, ಬಂದ ಡಬ್ಬಿಗಳಲ್ಲಿ ಇದನ್ನು ಸ್ಟೋರೇಜ್ ಮಾಡಿ ಇಡ್ಬೋದು. ಕಾಳುಮೆಣಸನ್ನು ಕೊಯ್ಲು ಮಾಡಲು ವಿಶೇಷ ಸಾಧನಗಳ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಈ ರೀತಿಯ ನೋಡಿ, ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಈ ರೀತಿಯ ಒಂದು ಹಳೆ ಚೀಲ, ಗೊಂಡ್ಚೀಲ, ಇದಕ್ಕೆ ಒಂದು ದಾರ ಕಟ್ಟಿ, ಈ ರೀತಿಯಾಗಿ ದಾರ ಕಟ್ಟಿ, ಆನಂತರ ಈ ರೀತಿಯಾಗಿ ತಾವು ಈ ಮೊದಲು ನಾವು ಶಾಲೆಗೆ ಹೋಗ್ತಾ ಇದ್ದೀವಲ್ಲ ಆ ಥರದ ಒಂದು ಚೀಲವನ್ನು ಮಾಡಿಕೊಂಡ್ರೆ ಈಸಿ ಆಗ್ತದೆ. ಯಾಕೆಂದರೆ ಇದಕ್ಕೆ ಇಬ್ಬರ ಅವಶ್ಯಕತೆ ಇರುವುದಿಲ್ಲ. ಈ ಲ್ಯಾಡರನ್ನು ಸರಿಯಾಗಿ ಇಟ್ಕೊಳ್ಬೇಕು. ಆನಂತರ ಹೀಗೆ ಎತ್ತಿಕೊಂಡ್ರೆ ನೋಡಿ, ಕಾಳುಮೆಣಸನ್ನು ಕೊಯ್ಲು ಮಾಡುವಂಥ ರೀತಿ ಈ ರೀತಿ ನೋಡಿ, ಈ ರೀತಿಯಾಗಿ ಚೀಲವನ್ನು ಹಾಕ್ಕೊಂಡ್ರೆ ಈ ರೀತಿಯಾಗಿ ಚೀಲಕ್ಕೆ ಇಲ್ಲಿ ಹಾಕ್ಕೊಳ್ಬೋದು. ಅದನ್ನು ಪ್ರತ್ಯೇಕವಾಗಿ ಕಟ್ಟುವುದು, ಬಿಗಿಯುವುದು ಅಂಥ ಅವಶ್ಯಕತೆ ಇರುವುದಿಲ್ಲ. ಇದು ಪನೀರ್ 3 ನಾನು ಹಾಕಿರುವಂಥದ್ದು. ನೋಡಿ ಎಷ್ಟೊಂದು ವಿಶೇಷವಾಗಿ ಪ್ರಮಾಣದ ಇಲ್ಲಿ ಪೆಪ್ಪರ್ ಇದೆ. ಈಗಾಗಲೇ ನಾನು ಕೊಯ್ಲು ಮಾಡಿದ್ದೇನೆ ಇದರಲ್ಲಿ, ಆದರೂ ಎಷ್ಟೊಂದು ಇಳುವರಿ ಬಂದಿದೆ ನೋಡಿ. ವಿಶೇಷ ಆರೈಕೆಯ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಕೊಯ್ಲು ಮಾಡಿದಂತಹ ಪೆಪ್ಪರನ್ನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದೇ ರೀತಿಯಾಗಿ ತಾವು ಸುಲಭದಲ್ಲಿ ಕಾಳುಮೆಣಸನ್ನು, ಬಂಗಾರದ ಬೆಲೆಯುಳ್ಳಂಥ ಕಾಳುಮೆಣಸನ್ನು ಮನೆಯಲ್ಲೇ ಬೆಳೆಯಿರಿ, ಉತ್ತಮವಾದಂಥ ಇಳುವರಿಯನ್ನು ಪಡೆಯಿರಿ, ಸುಲಭದ ಕೃಷಿಯನ್ನು ತಾವು ಮಾಡಿ ಅಂತ ಹೇಳುತ್ತಾ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರಪುರ.